ವೀಕ್ಷಕರೇ, ನಾನಿವಾಗ ವಿಶ್ವ ಪ್ರಸಿದ್ಧವಾದಂತಹ ಶ್ರೀ ಕ್ಷೇತ್ರ ಬಸವಣ್ಣನವರ ಪರಶಕಟ್ಟೆ ಹತ್ರ ಇದ್ದೀನಿ. ನೀವು ಕೇಳ್ಬೋದು ಪರಶಕಟ್ಟೆ ಅಂತಂದ್ರೆ ಏನಂತ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದು ಅನುಭವ ಮಂಟಪ ಹುಟ್ಟೋದಕ್ಕಿಂತ ಮೊದಲು ಈ ಒಂದು ಸ್ಥಳ, ಅನುಭವ ಮಂಟಪ ಏನಿದೆ ಅದು ಹುಟ್ಟಲಿಕ್ಕೆ ಈ ಒಂದು ಸ್ಥಳ ಮೊದಲನೇದಾಗಿ ಅಡಿಪಾಯ ಅಂತ ಹೇಳ್ಬೋದು. ಅಂದರೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಬಸವಣ್ಣನವರು ಹಿಂದುಳಿದ ವರ್ಗಗಳಿಗಾಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನೊಂದು ಬಂದವರಿಗೆ ಇಲ್ಲಿ ಕೂತ್ಕೊಂಡು ಅವರು ಏನು ಮಾಡ್ತಾಯಿದ್ರು, ಎಷ್ಟು ವರ್ಷಗಳ ಕಾಲ ಅವರು ಬಸವಣ್ಣನವರು ಇಲ್ಲಿದ್ದರು, ಮತ್ತು ಅವರ ಉದ್ದೇಶಗಳು ಏನಿದ್ವು ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿನ ನಾಗರಿಕರಿದ್ದಾರೆ ಅವ್ರ ಹತ್ರನೇ ಮಾತಾಡೋಣ. ಆದರೆ ಒಂದು ವಿಶ್ವ ಪ್ರಸಿದ್ಧ ಪರಶಕಟ್ಟೆ ಯಾವ ಮಟ್ಟಿಗಿದೆ ಅನ್ನೋದನ್ನು ನೀವು ನೋಡಿ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇತ್ತು ಎಷ್ಟು ಹಿಂದುಳಿದಂಥ ಒಂದು ಕ್ಷೇತ್ರವಾಗಿದೆ ಅಂತಂದ್ಬಿಟ್ಟು ಈ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರನ ಹಿಂದುಳಿದ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ, ಒಳಗಡೆ ಏನಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಮತ್ತು ಇದಕ್ಕೆ ಸರ್ಕಾರದ ಅನುದಾನದಡಿಯಲ್ಲಿ ಎಷ್ಟು ಕೋಟಿ ಒಂದು ಅನುದಾನ ಬಂದಿದೆ ಪರಶಕಟ್ಟೆಗೆ. ಬಟ್ ಆ ಅನುದಾನ ಬಂದ್ರೂ ಸಹ ಏನಕ್ಕೆ ಇದನ್ನು ಡೆವಲಪ್ ಮಾಡಿಲ್ಲ, ಅನುದಾನದ ದುಡ್ಡು ಎಲ್ಲಿಗೋಯ್ತು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮಣೆ ಶೃಂಗಾರ, ಹಾಗೂ ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗಣ ಶರಣರನೊಸಲಿಗೆ ವಿಭೂತಿಯೇ ಶೃಂಗಾರ. ಮೊಟ್ಟ ಮೊದಲ ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ ವಿಶ್ವಗುರು ಮಂತ್ರಪುರುಷ ಸ್ತ್ರೀ ಕುಲೋದ್ಧಾರಕ ಅಪ್ಪಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಇಲ್ಲಿಂದ ಜ್ಯೋತಿ ಯಾತ್ರೆಯನ್ನು ಬಾಳೆಕುಂದರಿಗೆ ತೊಗೊಂಡು ಹೋಗಬೇಕಂತ ಬಂದಿದ್ದೆವು. ಅದೇ ಪ್ರಕಾರವಾಗಿ ನಮ್ಮ ಜ್ಯೋತಿ ಯಾತ್ರೆ ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಲಿ. ಇನ್ನು ಅಪ್ಪಗುರು ಬಸವಣ್ಣನವರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಶರಣರಾದಂಥ ಮಂಜುನಾಥ್ ಕಾಸಗಾರವರು, ನಮ್ಮ ಗೌರವಾಧ್ಯಕ್ಷರಾದಂಥ ನಮಸಯ್ಯಪ್ಪ ಅವರು ಕೂಡ ಸಾಕಷ್ಟು ಹೇಳಿದ್ದಾರೆ. ಅಪ್ಪಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಕಷ್ಟು ವಿಚಾರಗಳನ್ನು ಎಲ್ಲ ಒಂದು ಸಮಾನತೆಯನ್ನು ಸಾರಿದಂಥ ಹರಿಕಾರರವರು, ಅವ್ರ ಬಗ್ಗೆ ನಾವು ಹೇಳುವಷ್ಟು ಇದಲ್ಲ. ಆದ್ರೆ ಇಡೀ ವಿಶ್ವದಾದ್ಯಂತ ಅವರನ್ನು ಕೊಂಡಾಡಿ ಒಂದು ಹಾಡಿ ಹೊಗಳ್ತಾರೆ. ಅವ್ರು ಹಾಕಿಕೊಟ್ಟಂಥ ಒಂದು ಸನ್ಮಾರ್ಗದಲ್ಲಿ ನಾವು ನಡೆದದ್ದಾದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂಥೇಳಿ ನನ್ನ 2 ಮಾತುಗಳನ್ನು ಅಪ್ಪಗುರು ಬಸವಣ್ಣನವರ ಪಾದಗಳಲ್ಲಿ ಅರ್ಪಣೆ ಮಾಡ್ತೇನೆ. ಜೈ ಗುರು ಬಸವೇಶ. ಅದೇ ಪ್ರಕಾರ ಈ ಪರಶಕಟ್ಟೆ ಏನದಲ್ಲ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ, ಈ ಬಸವ ಕಲ್ಯಾಣ ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡ ನನ್ನ ಒಂದು ಹೃದಯಾಳದ ಒಂದು ಮಾತವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ. ಬಂಧುಗಳೇ, ನಾನು ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಬಸವ ಕಲ್ಯಾಣದ MLA ಆಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ತಮಗೆ ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದರೆ, ಇಡೀ ವಿಶ್ವದಲ್ಲೇ ಬಸವ ಕಲ್ಯಾಣ ಪುಣ್ಯಭೂಮಿಯಾಗಿದೆ. ಈ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಈ ಪರಶಕಟ್ಟೆಯ ಮೇಲೆ ಕುಳಿತು ದಾನ, ಧರ್ಮ, ನ್ಯಾಯ, ನೀತಿ, ಸಾರ್ವಜನಿಕರಿಗೆ ಒಳ್ಳೆಯ ಹಾದಿ ತೋರಿಸಿಕೊಟ್ಟಿದ್ದಾರೆ. ಆದ ಕಾರಣ ದಯಮಾಡಿ ಈ ಪರಶಕಟ್ಟೆ ವಿಶ್ವದಲ್ಲೇ ಬಹಳ ಮುಖ್ಯವಾಗಿದೆ. ಅದಲ್ಲದೆ ಬಸವ ಕಲ್ಯಾಣದ ಎಲ್ಲ ವೀರಶೈವ ಲಿಂಗಾಯತ ಧರ್ಮದವರೇ ತಾವೆಲ್ಲರೂ ದಿನಾಲೂ ಪರಶಕಟ್ಟೆಯ ಕಡೆಗೆ ಲಕ್ಷ್ಯ ಕೊಟ್ಟು ಈ ಪರಶಕಟ್ಟೆಯ ಮಹತ್ವವನ್ನು ತಾವು ಅರಿತು ಈ ಪರಶಕಟ್ಟೆಯ ಬೆಳವಣಿಗೆಯನ್ನು ಆಗ್ತಾ ಇಲ್ಲ. ತಾವು ಬಂದು ನೋಡಿರಿ, ಇದಕ್ಕೆ ಎಷ್ಟೋ ಕರೋಡು ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಈ ಪರಶಕಟ್ಟೆ ಇಲ್ಲಿಯವರೆಗೆ ಇಂಪ್ರೂವ್ ಆಗಿಲ್ಲ. ಆದ ಕಾರಣ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಬಸವ ಕಲ್ಯಾಣದ ಶಾಸಕರು ತಾವು ಪರಶಕಟ್ಟೆಗೆ 5-6 ಸಲ ಬಂದಿರಿ, ತಮ್ಮ ಕೈಯಿಂದ ಎಷ್ಟಾದರೂ ಸಹಾಯ ಮಾಡಿದಿರಿ. ಆದರೆ ಈಗ ಈ ಪರಶಕಟ್ಟೆಯ ಕೆಲಸ ಅಲ್ಲಿಂದಲೇ ಸ್ಥಗಿತವಾಗಿದೆ. ತಾವು ಧೈರ್ಯದಿಂದ ನೇರವಾಗಿ ಈ ಪರಶಕಟ್ಟೆಗೆ ಕಡೆಯ ಲಕ್ಷ್ಯ ಕೊಟ್ಟು ಈ ಪರಶಕಟ್ಟೆಯ ಗುಡಿ ಗೋಪುರ ಕಟ್ಟಬೇಕಾಗಿ ಒಂದು ಬಸವಣ್ಣನ ಒಂದು ಕಾರ್ಯಕರ್ತನಾಗಿ, ಈ ಬಸವಣ್ಣನವರ ಒಂದು ಸೇವಕನಾಗಿ ನಾನು ಮುಖ್ಯಮಂತ್ರಿಯಲ್ಲಾಗಲಿ ಹಾಗೂ ಬಸವ ಕಲ್ಯಾಣದ MLA ಶಾಸಕರಲ್ಲಿ
ಪರಸ್ಕಟ್ಟೆ ದಯಮಾಡಿ ಇಂಪ್ರೂವ್ ಮಾಡಲೇಬೇಕು. 1 ಕರೋಡ್ ಆಗಲಿ 2 ಕರೋಡ್ ಆಗಲಿ, ಕೆಲಸ ಯಾರು ಸರಿಯಾಗಿ ಮಾಡುತ್ತಾರೋ ಅವರ ಕೈಗೆ ಈ ಕಾರ್ಯವನ್ನು ಕೊಡಬೇಕು. ಇದಕ್ಕಿಂತ ಮುಂಚೆ 2 ಕರೋಡ್ 3 ಕರೋಡ್ ರೂಪಾಯಿ ಇಲ್ಲಿ ಖರ್ಚಾಗಿದೆ, ಆದರೆ ಬಸವಣ್ಣಗಾಗಿ ಖರ್ಚಾಗಿಲ್ಲ. 75% ಹಣ ಬೇರೆ ಕಡೆ ಹೋಗಿದೆ. ಆದ ಕಾರಣ ದಯಮಾಡಿ ಈ ಪರಸ್ಕಟ್ಟೆಗೆ ಕರ್ನಾಟಕ ಸರ್ಕಾರದಿಂದ ನಮ್ಮ ಶಾಸಕರು ಹಣ ರಿಲೀಸ್ ಮಾಡಿ ಈ ಪರಸ್ಕಟ್ಟೆಯು ಉನ್ನತ ಮಟ್ಟದಲ್ಲಿ ಬೆಳೆಯುವಂತೆ ಮಾಡಬೇಕಾಗಿ ನಾನು ಬಸವ ಕಲ್ಯಾಣದ ಬಸವಣ್ಣನ ಸೇವಕಿಯಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಿದ್ದೇನೆ. ಇದು ತಾವು ನಾ ಹೇಳಿದ ಮಾತು ಒಂದು ಸಿಂಪಲ್ ಮನುಷ್ಯ ಹೇಳ್ತಾನ ಹೋಗಲಿ ಅಂತ ದಯಮಾಡಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಒಂದು ಸಿಂಪಲ್ ಮನುಷ್ಯನಾಗಿ ಈ ಬಸವಣ್ಣನ ಅಭಿಮಾನಿಯಾಗಿ ನಾನು ಈ ಪರಸ್ಕಟ್ಟೆಯ ಬಾಜು ನನ್ನ ಮನೆ ಇದೆ, ನನಗೆ ಕಾಳಜಿ ಇದೆ. ದಿನಾಲು ಮುಂಜಾನೆ ಸಂಜೆಗೆ ಬಸವಣ್ಣನವರ ಆಶೀರ್ವಾದ ಪಡೆಯುತ್ತೇನೆ. ಆದರೆ ಇಲ್ಲಿಯವರೆಗೆ ನನಗೆ 62 ವರ್ಷ ಆಯಿತು, ಇಲ್ಲಿಯವರೆಗೆ ಬಸವಣ್ಣನ ಕಡೆ ಲಕ್ಷ್ಯ ಕೊಟ್ಟು ಬಸವಣ್ಣನ ಗುಡಿ ಕಟ್ತಾ ಇಲ್ಲ. ಏಕೆ ಕಟ್ತಾ ಇಲ್ಲ ನಾನು ಕೇಳ್ತಾ ಇದ್ದೇನೆ. ಆದ ಕಾರಣ ಈಗಲಾದರೂ ನನ್ನ ಮಾತನ್ನು ತಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗಲೇ ಪರಸ್ಕಟ್ಟೆಗೆ ಕಡೆಗೆ ಬಂದು ಈ ಬಸವಣ್ಣನವರ ಯಾವ ರೀತಿ ಸ್ಥಿತಿಗತಿ ಇದೆ ಇದನ್ನು ನೋಡಿಕೊಂಡು ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅದು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಮುಖ್ಯಮಂತ್ರಿಯಿಂದ ಹಣವನ್ನು ರಿಲೀಸ್ ಮಾಡಿ ಸರಿಯಾಗಿ ಒಂದು ಗುಡಿ ಗೋಪುರ ಕಟ್ಟಿದರೆ ಇಡೀ ವಿಶ್ವದಲ್ಲೇ ತಾವು ಮಾಡಿದ ಸೇವೆಗೆ ಬಸವಣ್ಣನನ್ನು ನಂಬಿರುತ್ತಾನೆ. ಹೀಗಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳುತ್ತಿದ್ದೇನೆ, ಇದರಲ್ಲಿ ಏನಾದರೂ ಬಸವ ಕಲ್ಯಾಣದ ಎಲ್ಲ ನಾಗರಿಕರು ಇದರಲ್ಲಿ ನಾನು ಹೇಳುವುದರಲ್ಲಿ ಏನಾದರೂ ತಪ್ಪಾದರೆ ತಾವು ಕ್ಷಮಿಸಬೇಕೆಂದು ತಿಳಿದು ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯನು. ವೀಕ್ಷಕರೇ, ನಾನು ಇವತ್ತೇನು ಒಂದು ಪರಸಕಟ್ಟೆನಲ್ಲಿ ಇದ್ದೀನಿ. ನಾನು ವಿಶ್ವಗುರುವಾದಂತಹ ಬಸವಣ್ಣನವರು ಏನು ಜ್ಞಾನವನ್ನು ದಾರಿ ಎರೆದಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಈ ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬರು ಸಹ ಅವರ ವಚನಗಳ ಬಗ್ಗೆ ಮಾತಾಡಿ ಬಸವಣ್ಣವ್ರ ಬಗ್ಗೆ 1-2 ಮಾತುಗಳನ್ನ ಮಾತನಾಡ್ತಾರೆ. ಸರ್ ನಮಸ್ತೆ, ನೀವು ಬಸವಣ್ಣನವ್ರ ಬಗ್ಗೆ ಒಂದು ವಚನವನ್ನು ಹೇಳಿ ಅವ್ರ ಬಗ್ಗೆ ನಿಮಗೆ ಅನುಭವ ಇರ್ತಕ್ಕಂಥ 1-2 ಮಾತುಗಳನ್ನ ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ಬಂದಂಥ ಬಾಳೆಕುಂದ್ರಿಂದ ಬಂದಂಥ ಬೆಳಗಾವಿ ಜಿಲ್ಲೆ ಬಾಳೆಕುಂದ್ರಿಂದ ಬಂದಂಥ ಎಲ್ಲರಿಗೂ ಹಾಗೂ ಈ ಮಾಧ್ಯಮದವರಿಗೂ ಕೂಡ ಏನದಲ್ಲ ನನ್ನ ಅನಂತ ಶರಣಾರ್ಥಿಗಳು. ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಿ, ಕೂಡಲ ಸಂಗಮ ದೇವ ನಿಮ್ಮ ಮಗನೆಂದೆನಿಸಯ್ಯ ಅನ್ನುವಂಥ ನನ್ನ ಹೆಸರು ನಮ್ಮಸಯ್ಯ ಹಿರೇಮಠು, ಬಾಳೆಕುಂದ್ರಿ ಬಸವ ಮಂಟಪದ ಗೌರವಾಧ್ಯಕ್ಷರು. ನಮ್ಮ ಎಲ್ಲ ಸಿಬ್ಬಂದಿ ಅಂದರೆ ಪದಾಧಿಕಾರಿಗಳು ಕೂಡ ಇದ್ದಾರೆ. ಇದುವರೆಗೆ ತಮ್ಮ ಹಿರಿಯರಂಥ ಒಬ್ಬರು, ಆನಂತರ ನಮ್ಮ ಮಂಜುನಾಥ್ ಕಾರ್ಯದರ್ಶಿಗಳು ಇವರು ನಮಗೆ ಮಾತಾಡಿದ್ದಾರೆ. ಆದರೆ ಬಸವಣ್ಣವರು ಕೊಟ್ಟಂಥ ಒಂದು ಅದ್ಭುತವಾದಂಥ ಕೊಡುಗೆ ಅಂದರೆ ಇಷ್ಟಲಿಂಗ ಏನೋ ಸಮಾನತೆಯ ಸಂಕೇತ. ದೈವರ ಅನ್ನೋದಕ್ಕಿಂತಲೂ ಸಮಾನತೆ ಸಂಕೇತ ಏನದಲ್ಲ, ಇವನ್ ಅನ್ನುವಂಥ ವಿಶ್ವ ಸಂದೇಶ ಕೊಟ್ಟು ಇದರಿಂದ ಈ ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲ ಅದರಲ್ಲಿ. ಅದನ್ನು ಕಟ್ಟಿಕೊಂಡವರು ಎಲ್ಲರೂ ಜಾತಿ ಭೇದ ಇಲ್ಲ, ವರ್ಣ ಭೇದ ಇಲ್ಲ ಮತ್ತು ಲಿಂಗ ಭೇದ ಇಲ್ಲ ಅನ್ನುವಂಥ ಒಂದು ಕಲ್ಪನೆಯಿಂದ ಬಸವಣ್ಣವರು ಕೊಟ್ಟಂಥ ಜಗತ್ತಿಗೆ ಮಟ್ಟ ಕೊಟ್ಟಿರುವಂಥ ಒಂದು ಬಸವಣ್ಣ ವಾಣಿ ಇದು. ಮತ್ತು ಇನ್ನು ಪರುಷಕಟ್ಟಿ ಹಿಂದೆ ಬಂದಿದ್ದಕ್ಕಿಂತಲೂ ಈಗೇನಾರ ಸ್ವಲ್ಪ ಬದಲಾವಣೆಗಿದೆ. ಆದರೂ ಕೂಡ ಇಲ್ಲೇ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಕೇವಲ ಸ್ವಲ್ಪ ಕಾಂಕ್ರೀಟ್ ರೋಡ್ 10-15 ಫುಟ್ ಬಿಟ್ಟಿರ್ಬೋದು, ಉಳಿದೆಲ್ಲ ಮತ್ತೆ ಕೂಡ ಏನದಲ್ಲ ಪಂಚಾಯತಿ ಹಚ್ಚಿಗಿತ್ತು ಅಂದ್ರೆ ಮತ್ತು ಅದು ಲಿಟಿಗೇಷನ್ ಇದ್ದಂಗನ. ಅದಕ್ಕಾಗಿ ಪೂರ್ತಿಯಾಗಿ ಏನದಲ್ಲ ಇದಕ್ಕೆ ಸುಮಾರು ಒಂದು 100 ಫುಟ್ ಅಂದರೆ ಕೊಟ್ಟಿದ್ದಾದರೆ ಏನದಲ್ಲ ಅಲ್ಲಿ ಅಭಿವೃದ್ಧಿಗೆ ಸಾಧ್ಯತೆ. ಇಲ್ಲಿ ನಾವು ಏನಾದರೂ ಇಲ್ಲಿ ಬಂದಿದ್ದು ಕೂಡ ಏನದಲ್ಲ ಯಾವ ಮೂಲ ಸೌಕರ್ಯನೂ ಇಲ್ಲ, ಕೂಡಲಿಕ್ಕೂ ಆಗೋದಿಲ್ಲ. ಮತ್ತು ಏನು ಮೂಲ ಸೌಕರ್ಯದಲ್ಲ ತಮ್ಗೆ ಗೊತ್ತಾಗೋದಿಲ್ಲ. ಅದು ಕೂಡ ಅದಕ್ಕಾಗಿ ಏನದಲ್ಲ ಇಲ್ಲಿ ನಾವು ಕೂಡ ಅದರಲ್ಲಿ ಭಾಗವಹಿಸಿ ಅನುಮಾನ ಭಾಳ ದುಃಖ ಆಗ್ತದೆ. ಅದಕ್ಕೆ ಒಂದು ಅಭಿವೃದ್ಧಿ ಆಗಬೇಕು. ಈಗ ನಮ್ಮೆಲ್ಲ ಮಾತಾಡಿದ್ದಾರೆ ನಮ್ಮ ಹಿರಿಯ ಶರಣರ ಮತ್ತೊಬ್ಬರು, ಅದಕ್ಕಾಗಿ ಅನಂತ ನನ್ನ ಶರಣ. ನಾವು ಬಾಳೆಕುಂದ್ರಿ ಬೆಳಗಾವಿ ಜಿಲ್ಲಾ ಬಾಳೆಕುಂದ್ರಿ ಗ್ರಾಮದಿಂದ ಇಲ್ಲಿ ಬಂದೇವ್ರಿ. ಇದು ಪರಶುರಾಮ್ ಕಟ್ಟೆದ ಬಗ್ಗೆ ಪಾಪ ಅವ್ರು ಹೇಳಿದ್ರು. ಅವ್ರ ಭಾಳ ಬೇಜಾರಾತ್ರಿ ನಮ್ಗೆ. ನಾವು ಅಷ್ಟು ದೂರದಿಂದ 500 ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಬಂದೇವಿ ನೋಡಕ್ಕಂತ. ನಾವು ಅಲ್ಲಿಗ ಬಸವ ಕಲ್ಯಾಣಕ್ಕೆ ಬಂದಿದ್ದು ರೀ. ಅದೆಲ್ಲ ನೋಡ್ದು ಅಲ್ಲಿ ನಮ್ಗೆ ಬಿಟ್ಟು ಬರೋಕ್ಕಾಗಲಿಲ್ಲ. ಇಲ್ಲೂ ಏನೋ ಅಂಥ ದೊಡ್ಡದೈತನೋ ನೋಡುವಂಥದ್ದು, ಖುಷಿ ಪಡುವಂಥದ್ದೈತೆ ನಮ್ಗೆ. ನಮ್ಮ ಮನಸ್ಸು ತೃಪ್ತಿ ಆಗ್ತೈತಿಲ್ಲ ಅಂತ ಬಂದೇವಿ. ಆದರೆ ಇಲ್ಲಿ ಎಲ್ಲೋ ಕರ್ಕೊಂಬಂದಾರಲ್ಲ ಅಂತ ನಾವು ಗಾಡಿ ಇಳಿಬೇಕಾದ್ರೆ
ಅಂದ್ರೆ ಅಂದು ಇಲ್ಲಿ ಇವ್ರಿಗೆ. ಆದ್ರೆ ಇದನ್ನ ನೋಡಿ ಬೇಜಾರತ್ತು. 500 ಕಿಲೋಮೀಟರ್ ದೂರದಿಂದ ನಾವು ಇಲ್ಲಿ ನೋಡಾಕ್ ಬಂದೇವಿ. ಇಲ್ಲಿ ಬಸವಣ್ಣವ್ರದ 500 ಕಿಲೋಮೀಟರ್ ದೂರದಾಗ ನಮ್ಮ ಬಸವ ಮಂಟಪ ಅಗದಿ ದೊಡ್ಡವಾದ ಬಸವ ಮಂಟಪ ಕಟ್ಟೇವಿ ನಾವು ಬಾಳೆಕುಂದ್ರಿ ಒಳಗ. ಅದು ಜನ ಬಂದು ನೋಡೋವಂಥ ಬಸವ ಮಂಟಪ ನಾವು ಕಟ್ಟೇವಿ. ಪ್ರತಿ ವಾರ ಪ್ರಾರ್ಥನೆ ಮಾಡ್ತೇವಿ. ಇದು ಬಸವ ಕಲ್ಯಾಣ ಒಳಗನ ಬಸವನವ್ರದ ಕಟ್ಟಿ ಹಿಂಗೈತೆ ಅಂದ ಕೂಡಲೇ ನಮಗೆ ಭಾಳ ಬೇಜಾರಾಗ್ತೈತ್ರಿ. ಇದಕ್ಕೆ ತಕ್ಕಂಥ ಅಧಿಕಾರಿಗಳು ಬರೀ ಹೋಟಿಗೆ ಕೆಲಸ ಮಾಡೋದಲ್ರಿ, ಇಲ್ಲಿ ಇದನ್ನೆಲ್ಲಾನು ಇಂಪ್ರೂವ್ಮೆಂಟು ಮಾಡಬೇಕು. ಬಸವಣ್ಣವ್ರದ ಲಿಂಗಾಯತ ಸಮಾಜ ಬೆಳಿಬೇಕು. ನಾವು ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರ ಹೋರಾಟಕ್ಕೆ ನಮ್ಮನ್ನು ಕರೆದ್ರೆ ನಾವು ಬಸವದಳದ ವತಿಯಿಂದ ನಾವೆಲ್ಲರೂ ಇಲ್ಲಿ ಬರಕ್ಕೆ ಸಿದ್ಧವಾಗಿದ್ದೀವಿ ರೀ. ನಾವು ಬಾಳೆಕುಂದ್ರಿ ಬೆಳಗಾವಿ ಜಿಲ್ಲಾ ಬಾಳೆಕುಂದ್ರಿ ಅಂತ ಬಂದಿದ್ದೀವಿ ರೀ. ಶಿವಲೀಲಾ ಎನ್ಗಿ ಮಠ ಅಂತ. ನಾನು ಎಲ್ಲ ಕಡೆ ನೋಡಿದ್ವಿ ನಾವು ಇಲ್ಲೆಲ್ಲ ಮಠ ಅದು ಎಲ್ಲ ಚಲೋ ಚಲೋ ಕಟ್ಟಿದಾರೆ ಬಸವಣ್ಣನವ್ರದ. ಆದರೆ ಇಲ್ಲಿ ನಾನು ತಿಳ್ಕೊಂಡಿದ್ನಿ, ಇಲ್ಲಿ ಬಸವ ಜ್ಯೋತಿ ಬೆಳಗಸಾಕ್ ಬಂದೇವಂದ್ರೆ ದೊಡ್ಡ ಮಠ ಇರಬೇಕು, ಏನೋ ದೊಡ್ಡ ದೊಡ್ಡ ಪ್ರಮಾಣದ ಮಠ ಇರಬೇಕು ಅಂತ ತಿಳ್ಕೊಂಡೆ. ಆದರೆ ಇಲ್ಲಿ ಬಂದಮೇಲೆ ಅನಿಸ್ತು ಇದು ಇಲ್ಲೆಲ್ಲಿ ಕರ್ಕೊಂಡು ಬಂದಾರ ನಮ್ಮನ್ನ, ಇದೇನೈತಿ ಇಲ್ಲೇ ಹಂಗೆ ಅನಿಸ್ತು. ಆಮೇಲೆ ಗೊತ್ತಾಯ್ತು ಇಲ್ಲಿ ಅನುಭವ ಮಂಟಪ ಇತ್ತು, ಇವರೆಲ್ಲ ಇದನ್ನು ಮಾಡ್ತಿದ್ರು. ಎಲ್ಲ ಮೊದಲೇ ಪಾರ್ಲಿಮೆಂಟ್ ನಡೆದಿದ್ದಂದ್ರೆ ಇಲ್ಲೇ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಇಲ್ಲೇ ಸ್ಟಾರ್ಟ್ ಆಗೈತಂತೆ ಗೊತ್ತಾಯ್ತು. ಮತ್ತು ಇದನ್ನ ನೋಡಿ ಎಲ್ಲ ಫಾರಿನ್ ಕಂಟ್ರಿದವ್ರ ನಮ್ಮ ಬಸವಣ್ಣನವ್ರ ಫಾಲೋವರ್ಸ್ ಅದಾರ. ಆದರೆ ನಮ್ಮ ದೇಶದಾಗ ನಮ್ಮ ಮಂದಿಗೆ ಅದ್ರ ಬಗ್ಗೆ ಪರಿಜ್ಞಾನ ಇಲ್ಲ. ಯಾಕೆ ಇಷ್ಟು ಅಲ್ಲುಗಳಿತಾರ, ನಮ್ಮ ಮನುಷ್ಯನ ಇಷ್ಟು ಅಲ್ಲುಗಳಿತಾರಲ್ಲ ಇವ್ರು ಅನ್ನೋದ ನನಗೆ ಖೇದಾಗತ್ತೈತ್ರಿ. ಪರಶುಕುಟ್ಟೆಯನ್ನ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅನ್ನೋದ ನಾ ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಬೆಳಗಾವಿ ಜಿಲ್ಲೆ ಬಾಳೆಕುಂದ್ರಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಹಿರಿಯರು ನಮ್ಮನ್ನು ಇಲ್ಲಿ ಬಸವ ಕಲ್ಯಾಣ ಅಂತಂದ್ರೆ ಬಸವಣ್ಣನವರ ಆಳಿ ಹೋದಂತ ಅಂದ್ರೆ ಇಲ್ಲಿ ನಾವು ಜಗಜ್ಯೋತಿ ಬಸವಣ್ಣನವ್ರ ಬಗ್ಗೆ ನಾವು ಬಹಳಷ್ಟು ನಾವು ನಮ್ಮ ಊರೊಳಗೆ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ವಿ. ಆದರೆ ಇವತ್ತು ನಾವು ಇಲ್ಲಿ ಬಂದು ನೋಡಬೇಕು ನಮ್ಮ ಬಸವಣ್ಣನವರ ಇದ್ದಂಥ ಏನೇನು ಮಾಡಿದ್ರು, ಅನುಭವ ಮಂಟಪ ಅವರ ಆಳಿಕೆ ಮಾಡಿದ್ದಂಥದ್ದು. ಬಸವಣ್ಣನವರು ಜಾತಿ ಧರ್ಮ ಪಂಥಕ್ಕೋಸ್ಕರ ಯಾವುದಕ್ಕೂ ಹೋರಾಡ್ದವ್ರಲ್ಲ, ಎಲ್ಲ ಸಮಾನತೆಗೋಸ್ಕರ ಹೋರಾಡ್ದವ್ರು. ಅದಲ್ದ ಸ್ತ್ರೀ ಕುಲೋದ್ಧಾರಕ ಸಲುವಾಗಿ ನಮ್ಮನ್ನ ಇಲ್ಲಿವರೆಗೂ ಈಗೆಲ್ಲ ನಮ್ಮ ಕಾನೂನುಗಳೊಳಗ ಸ್ತ್ರೀಯರಿಗೆ ಈ ಕಾನೂನು ಐತಿ, ಈಗ ಆದೈತಿ ಅಂತ ಬಂದೈತಿ. ಆದ್ರೆ 12ನೇ ಶತಮಾನದೊಳಗನ ಬಸವಣ್ಣನವರು ನಮ್ಮ ಸ್ತ್ರೀ ಕುಲೋದ್ಧಾರಕ ಸಲುವಾಗಿ ಬಹಳಷ್ಟು ಹೋರಾಡ್ಯಾರ. ನಮಗಿಲ್ಲಿ ಬಂದ ತಕ್ಷಣ ಬಸವ ಜ್ಯೋತಿಯನ್ನ ನಾವು ಇಲ್ಲಿ ಹಚ್ಚಿಕೊಂಡು ನಮ್ಮ ಜ್ಞಾನ ಜ್ಯೋತಿಯನ್ನ ಹಚ್ಕೊಂಡು ಬಾಳೆಕುಂದ್ರಿಗೆ ನಾವು ನಮ್ಮ ಊರಿಗೆ ತಗೊಂಡು ಹೋಗಾಕ ಬಂದಿದ್ವಿ. ನಾವು ಇಲ್ಲಿ ಬಂದ ತಕ್ಷಣ ನಮಗೇನ್ ಅನ್ಸಿತ್ತು, ಪರುಷಕಟ್ಟೆ ಅಂತಂದ್ರೆ ಏನೋ ಒಂದು ದೊಡ್ಡ ದೇವಸ್ಥಾನ ತರ, ಏನೋ ಹಿಂಗೆ ಈ ತರ ಎಲ್ಲ ಕಾಣಿಸ್ತೈತ ನಾವು ಒಂದು ಕಲ್ಪನೆ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಬಂದು ನೋಡಿದ ತಕ್ಷಣ ನಮ್ಗೆ ಏನೈತಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಾರ ಈ ತರ ಆಯ್ತು. ಭಾಳ ಬೇಜಾರು ಅನ್ನಿಸ್ತ್ರಿ ನಮಗೆ ಇದ್ರ ಬಗ್ಗೆ ಎಲ್ಲ ಈ ತರ ಎಲ್ಲ ನೋಡಿ. ವಿಶ್ವಗುರು ಬಸವಣ್ಣನವರನ್ನ ಹೊರದೇಶದೊಳಗ ದೊಡ್ಡ ಮೂರ್ತಿ ಇದನ್ನ ಮಾಡಿ ಪಾರ್ಲಿಮೆಂಟ್ ಅವ್ರ 12ನೇ ಶತಮಾನದೊಳಗನ ಪಾರ್ಲಿಮೆಂಟ್ ರಚನೆ ಮಾಡಿದಂಥ ಅನುಭವ ಮಂಟಪವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಇಡೀ ಪ್ರಪಂಚನ ಅವ್ರನ್ನ ಫಾಲೋ ಮಾಡಾಕತೈತಿ, ಅವ್ರ ತತ್ವವನ್ನ ಫಾಲೋ ಮಾಡಾಕತೈತಿ. ಅವರು ಹುಟ್ಟಿ ಬೆಳೆದಂತ ನಮ್ಮ ನಾಡಿನೊಳಗನ ಈ ತರದ ಅವ್ರ ಹೆಸರಿಗೆ ಕೀಳರಿಮೆ ಬರುವಂತ ಪರಿಸ್ಥಿತಿ ಐತಂದ್ರ ನಮ್ಮೆಲ್ಲರಿಗೂ ನಾಚಿಕೆ ಬರುವಂತ ವಿಷಯ ಇದೆ. ದಯವಿಟ್ಟು ಇಲ್ಲಿಯ ಗಣ್ಯಮಾನ್ಯರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ, ಎಲ್ಲರೂ ಗಣ್ಯಮಾನ್ಯರು ರಾಜಕಾರಣಿಗಳಾಗ್ಲಿ ಧಾರ್ಮಿಕ ಗಣ್ಯ ವ್ಯಕ್ತಿಗಳಾಗ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರ, ಬೆಳೆಸ್ರಿ. ನಾವು ಅಂದ್ರ ಬಸವಣ್ಣನವರ ಹುಟ್ಟಿ ಬೆಳೆದಂತ ಎಲ್ಲ ಈ ನಾಡಿನ ಇದಕ್ಕ ಬೆಳವಣಿಗೆ ಇರ್ಲಿ. ಬೇರೆ ದೇಶದವ್ರ ಅನುಕರಣೆ ಮಾಡಾಕತ್ತಾರಂದ್ರ ನಮ್ಮ ದೇಶದೊಳಗ ಇದ್ದುಕೊಂಡು ನಾವು ಅವರ ಅನುಕರಣೆ ಮಾಡಬೇಕು. ದಯವಿಟ್ಟು ಇಲ್ಲಿ ಎಲ್ಲ ಗಣ್ಯ ಮಾನ್ಯರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಸ್ಥಳದ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನ ಕರ್ಮಭೂಮಿಯಲ್ಲಿದ್ದೀವಿ. ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೂಡ್ಕೆರೆ. ಬಸವ ಕಲ್ಯಾಣದ ಐತಿಹಾಸಿಕ ಸ್ಥಳ ಪರಸಕಟ್ಟೆಯಲ್ಲಿದ್ದೀವಿ. ಇವತ್ತು ಈ ಪರಸಕಟ್ಟೆ ನೋಡಿದ್ರೆ ಬಹಳ ದುಃಖ ಆಗ್ತಿದೆ. ನಿಜವಾಗ್ಲೂ ಈ ಬಸವ ಕಲ್ಯಾಣದ ಕರ್ಮಭೂಮಿಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಸವ ಕಲ್ಯಾಣದ ಬಸವಣ್ಣನವರು ನೆಲದಂತ ಈ ಜಾಗದಲ್ಲಿ ಬಸವಣ್ಣವರು ಓಡಾಡಿದಂತ ಜಾಗ, ಇಲ್ಲಿ ಬಂದಂತ ಪ್ರಸಾದ ಕೊಟ್ಟಂತ ಜಾಗ ಪರಸಕಟ್ಟೆ ಸರ್ಕಾರ ಎಷ್ಟು ಮಟ್ಟಿಗೆ ನೋಡ್ತಾ ಇದೆ ಅಂದ್ರೆ ಬಹಳ ದುರ್ವೇದ ಸಂಗತಿಯಲ್ಲಿ ನೋಡ್ತಾ ಇದೆ. ನಿಜವಾಗ್ಲೂ ಸರ್ಕಾರ ಒಂದೇನಾದ್ರೂ ಇದ್ರೆ ದಯಮಾಡಿ ಪರಸಕಟ್ಟೆಗೆ ಅಭಿವೃದ್ಧಿ ಮಾಡ್ಬೇಕಲ್ಲಿ ಕಳಕಳಿ ವಿನಂತಿ. ಯಾಕಪ್ಪ ಅಂದ್ರೆ ಸಾಕಷ್ಟು ಸತಿ ಈ ಅಮೌಂಟ್ಗಳ ಬಿಡುಗಡೆ ಆಗಿತ್ತು. ಆದರೆ ಎಲ್ಲಿ ಬಿಡುಗಡೆ ಆಗಿದೆ ಅಂದ್ರೆ ಯಾವ ರೀತಿ ಪರಸಕಟ್ಟೆ ಮೊದಲಿತ್ತು ಅದೇ ರೀತಿ ಇದೆ. ಇದೇ ತಗಡದ ಶೆಡ್ನಲ್ಲಿ ಮೇಲೆ ತಗಡ ಶೆಡ್ ಇದೆ, ಬಾಜು ಎಲ್ಲ ಅದೇ ಏನು ಹಳೆ ನಾವು ನೋಡ್ತಾ ಇದೀವಿ ಸಣ್ಣಾಗಿ ನಡೆದು ಅದೇ ರೀತಿ ಪರಿಸ್ಥಿತಿಯಲ್ಲಿ ಇವತ್ತು ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮ್ಗೆ ನೋವಾಗ್ತದ. ಈ ಕಲ್ಯಾಣ ಶರಣರ ನಾಡಲ್ಲಿ ಹುಟ್ಟಿದ್ದು ನಾವು ಯಾಕೋ ಒಂಥರ ಬೇಜಾರಾಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿನ ಶಾಸಕರು ಕೂಡ ಗಮನ ಹರಿಸಬೇಕು, ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು, ಸರ್ಕಾರ ಕೂಡ ಗಮನ ಹರಿಸಬೇಕಲ್ಲಿ ಕಳಕಳಿ ವಿನಂತಿ. ಯಾಕಪ್ಪ ಅಂದ್ರೆ ಇವತ್ತು ಮುಂದಿನ ಪೀಳಿಗೆಗೆ ನಾವೆಲ್ಲ ತೋರಿಸಬೇಕಾಗಿದೆ. ಈ ಬಸವಣ್ಣವರ ಕರ್ಮಭೂಮಿಯಲ್ಲಿ ನಡೆಯುತ್ತಿರುವಂತ ಬಸವಣ್ಣವರ ಕೊಟ್ಟಂತ ಮಾರ್ಗದರ್ಶನ ನಮ್ಮೆಲ್ಲರಿಗೆ ಬೇಕು. ಬಸವಣ್ಣರು ಈ ಕಟ್ಟೆ ಮೇಲೆ ಕುಂತು ಸಾಕಷ್ಟು ಜನರಿಗೆ ಪ್ರಸಾದ ಕೊಡ್ತಾ ಇದ್ರು, ಅವಲೋಕನೆ ಮಾಡ್ತಾ ಇದ್ರು, ಜನರಿಗೆ ಬಂದಂತ ಕಷ್ಟ ದುಃಖಗಳು ಹೇಳ್ತಾ ಇದ್ರು ಬಸವಣ್ಣ. ಇವತ್ತು ನೋಡಿ ಹಂಗೆ ಅದೇ ಪರಿಸ್ಥಿತಿಯಲ್ಲಿ ಇದೆ.
ಯಾವಾಗ ಅಭಿವೃದ್ಧಿ ಆಗಬೇಕು? ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಧಿಕಾರಿಗಳು ಯಾವುದೇ ಶಾಸಕರಾಗಲಿ, ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಅಂತ ಹೇಳ್ತಿಲ್ಲ, ಅಭಿವೃದ್ಧಿ ಮಾತ್ರ ಆಗಬೇಕು ಬಸವ ಕಲ್ಯಾಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ ನಮಸ್ತೆ. ಏನು ವಿಶ್ವಗುರು ಬಸವಣ್ಣನವರು ಇದ್ದಾರೋ ಅವರು ಜ್ಞಾನಮೂರ್ತಿಗಳು ಇಡೀ ಪ್ರಪಂಚಕ್ಕೆ ತಮ್ಮ ಜ್ಞಾನವನ್ನು ಸಾರೋದ್ರ ಮುಖಾಂತರ, ಸಮಾನತೆಯನ್ನು ಸಾರೋದ್ರ ಮುಖಾಂತರ ಅವರು ಜನರಿಗೆ ಒಂದು ವಿದ್ಯೆಯ ಒಂದು ಜ್ಞಾನದ ಬೆಳಕನ್ನು ಕೊಟ್ಟಂಥವರು. ಅಂಥವರ ಒಂದು ಪರಶುಕಟ್ಟೆ ಇವತ್ತು ತುಂಬ ಅವನತಿಯ ಸ್ಥಾನವನ್ನು ಹೊಂದುತ್ತಾ ಇದೆ ಅಂತ ಸಹ ಹೇಳ್ಬೋದು. ಯಾಕೆಂದರೆ ಇದು ವಿಶ್ವಕ್ಕೇನೆ ಅವರ ಯಾರು ಸಿದ್ಧಾಂತಗಳನ್ನು ಪಾಲಿಸ್ತಾ ಇದ್ದಾರೋ ಅವರ ಅನುಯಾಯಿಗಳು ಇಡೀ ವಿಶ್ವದಾದ್ಯಂತ ಇದ್ದಾರೆ. ಅವರಿಗೆಲ್ಲ ಇದನ್ನು ನೋಡ್ತಾ ಇತ್ತು ಅಂತಂದರೆ ಆಗ್ತಕ್ಕಂಥ ಒಂದು ಅವಮಾನ ಅಂತ ಸಹ ಹೇಳ್ಬೋದು. ನಾನು ಇದ್ರ ಬಗ್ಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇಲ್ಲಿರ್ತಕ್ಕಂತಹ ಯಾರು ಸ್ಥಳೀಯವಾದಂತಹ ಅಧಿಕಾರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು, ನಾನು ಕೇಳೋದಿಷ್ಟೇ, ಶಾಸಕರೇ, ನನ್ನ ಒಂದು ಕ್ವಶನ್ ಏನಂತಂದರೆ, ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅವ್ರು ಹುಟ್ಟಿರ್ತಕ್ಕಂಥದ್ದೇ, ಅವರು ಏನು ಒಂದು ಬಸವಣ್ಣನವರ ಕರ್ಮಭೂಮಿ ಇದೆ, ಇದು ಅದು ನೀವಿಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಿಮ್ಮ ಪುಣ್ಯ. ಅಂಥ ಒಂದು ಕರ್ಮಭೂಮಿಗೆ ಬಸವಣ್ಣನವರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಅಂತಂದರೆ, ಇದು ಬರೀ ನಿಮ್ಮನ್ನ, ನಿಮ್ಮ ಕ್ಷೇತ್ರದ ಜನತೆಯಲ್ಲ, ಇಡೀ ಪ್ರಪಂಚದಾದ್ಯಂತ ಯಾವ ಜನತೆನೂ ಸಹ ನಿಮ್ಮನ್ನ ಕ್ಷಮಿಸಲ್ಲ ಈ ವಿಷಯದಲ್ಲಿ. ಈ ವಿಚಾರವಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಅವ್ರನ್ನ ಏನು ಬಸವಣ್ಣನವರ ಒಂದು ಪರಶುಕಟ್ಟೆ ಇದೆ, ಈ ಪರಶುಕಟ್ಟೆ ಆದಷ್ಟು ಬೇಗ ನಿಮ್ಮ ಪುಣ್ಯ ರೀ, ನೀವಿಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಮ್ಮ ಪುಣ್ಯ, ಆದಷ್ಟು ಬೇಗ ಈ ಪರಶುಕಟ್ಟೆಗೆ ಏನಾದರೂ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನೀವು ಕೈ ಹಾಕ್ಲಿಲ್ಲ ಅಂತಂದ್ರೆ ನಮ್ಮ ಕಡೆಯಿಂದ ಉಗ್ರ ಹೋರಾಟ ನಡೆಯುತ್ತೆ. ಈ ಹೋರಾಟ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಅವರ ಅನುಯಾಯಿಗಳಿದ್ದಾರೆ, ಅವ್ರು ಯಾರು ನಿಮ್ಮ ಕ್ಷಮಿಸಲ್ಲ, ಮತ್ತೆ ಅದ್ರ ಜೊತೆಗೆ ಸರ್ಕಾರನೂ ಸಹ ನಿಮ್ಮನ್ನ ಕ್ಷಮಿಸಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಅವರು ಈ ಒಂದು ಕರ್ಮಭೂಮಿಯನ್ನ ಮಾಡ್ಕೊಳ್ಳೋದ್ರ ಬದಲು ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ರೆ ಅವ್ರನ್ನ ಮೆರೆಸ್ತಾ ಇದ್ರು ಜನ. ಬಟ್ ನಿಮ್ಮ ಒಂದು ನಾಲಾಯಕ ಆಡಳಿತದಲ್ಲಿ ನೀವು ಮಾಡ್ತಕ್ಕಂಥ ನಾಲಾಯಕ ಆಡಳಿತ ಅಂತ ಹೇಳ್ತೀನಿ, ನಿಜವಾಗ್ಲೂ ಇದು ನಿಮ್ಗೆಲ್ಲ ಅವಮಾನ ಆಗ್ತಾ ಇರೋದು. ಪಾಪ ಅಂತ ಒಬ್ಬ ಬಸವಣ್ಣನವರ ಕರ್ಮಭೂಮಿಯನ್ನ ಪಡೆದಂತ ಈ ಕ್ಷೇತ್ರದ ಜನತೆ ಅವಮಾನ ಅನುಭವಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಾಲಾಯಕ ಕೆಲಸ. ನೀವು ಅಭಿವೃದ್ಧಿನ ಮಾಡೋದ್ರಲ್ಲಿ ಹಿಂದುಳಿದಿದ್ದೀರಾ. ನಿಮ್ಗೆ ಯಾವುದೇ ಒಂದು ಯೋಗ್ಯತೆ ಇಲ್ಲ ಈ ಜನಗಳ ಮುಂದೆ ನಿಂತ್ಕೊಳ್ಳಿಕ್ಕೆ. ಇದು ಕೊನೆ ಬಾರಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇಲ್ಲ, ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಗವರ್ನಮೆಂಟ್ ಪರವಾಗಿ ನಾನು ನಿಂತ್ಕೊಂಡು ಕೇಳ್ಕೊಂತ ಇದೀನಿ, ಒಬ್ಬ ಇಲ್ಲಿನ ನಾಗರಿಕನ ಕೇಳ್ಕೊಂತ ಇದೀನಿ, ಮತ್ತು ಬಸವಣ್ಣನವರ ಸಿದ್ಧಾಂತಗಳನ್ನು ಅನುಸರಿಸತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾನು ಕೇಳ್ಕೊಂತ ಇದೀನಿ. ಅವರ ಪರಶುಕಟ್ಟೆ ಏನಿದೆ, ಇದು ಈ ಪರಶುಕಟ್ಟೆ ಏನಾದ್ರೂ ಈ ಅಭಿವೃದ್ಧಿಗೆ ನೀವು ಕೈ ಹಾಕ್ಲಿಲ್ಲ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ನಿಮ್ಮನ್ನ ದ್ವೇಷಿಸಂತ, ನಿಮ್ಮನ್ನ ಕ್ಷಮಿಸ್ತೇನೆ ಇರ್ತಕ್ಕಂಥ ಜನಗಳು ಉಟ್ಕೊಂತಾರೆ. ನೀವು ಅದಕ್ಕೆ ದಾರಿ ಮಾಡ್ಕೊಡ್ಬೇಡಿ. ನೀವು ಒಬ್ರು ಪ್ರಜ್ಞಾವಂತರಾಗಿದ್ದಿದ್ರೆ, ಒಬ್ರು ವಿದ್ಯಾವಂತರಾಗಿದ್ದಿದ್ರೆ, ಅವರು ಜ್ಞಾನವನ್ನ ಸಾರಿರ್ತಕ್ಕಂಥವ್ರು ವಿಶ್ವಗುರು ಅವರು, ನಿಮ್ಗೆ ಆ ಜ್ಞಾನ ಇದ್ದಿದ್ರೆ ನಿಮ್ಗೆ ನೀವು ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ನನ್ನ ಪ್ರಕಾರ ನೀವು ಅಜ್ಞಾನಿಗಳು, ನೀವು ಜ್ಞಾನ ಇಲ್ದೇನೆ ಇರೋಂಥವ್ರು ಅನಿಸ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ದಯವಿಟ್ಟು ಇಲ್ಲಿಗೆ ಬಂದು ಏನು ಜನಗಳು ಒಂದು ದರ್ಶನ ಮಾಡ್ಲಿಕ್ಕೆ ಬರ್ತಾರೆ, ಆ ದರ್ಶನ ಮಾಡ್ಲಿಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ರು ಜನರು ಈ ಜಾಗದಲ್ಲಿ ನೊಂದ್ಕೊಂಡು ಹೋಗ್ತಾ ಇದ್ದಾರೆ. ಖುಷಿಯಿಂದ ಬಂದು ಜಾಗನ ನೋಡ್ಕೊಂಡು ಬಸವಣ್ಣನವರ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಬರುವಂತ ಜನಗಳು ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ನೋವಿನ ಶಾಪ ನಿಮಗೆ ತಟ್ಟುತ್ತೆ. ತತ್ಕ್ಷಣ ಈ ಕೆಲಸ ಏನಿದೆ ಇದು ಶುರು ಆಗ್ಬೇಕು. ಇದು ಶುರು ಆಗ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ಸರ್ಕಾರದ ಬಾಗ್ಲನ್ನ ನಾನು ತಟ್ತೀನಿ. ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಿಡಿ. ಒಂದು ವೇಳೆ ನಾನು ಸರ್ಕಾರದ ಬಾಗ್ಲ ತಟ್ಟು ಅಂತಂದ್ರೆ ನಿಮ್ಮನ್ನ ಸರ್ಕಾರನು ಕ್ಷಮಿಸಲ್ಲ, ಜನತೆನೂ ಕ್ಷಮಿಸಲ್ಲ. ನೀವು ಅವಮಾನ ಮಾಡಿಸ್ಕೊಂಡು ಕೆಳಗಡೆ ಬರ್ಬೇಕಾಗುತ್ತೆ. ಈ ಎಚ್ಚರಿಕೆನ ನಾನು ನಿಮ್ಗೆ ಕೊಡ್ತಾ ಇದೀನಿ. ಜೈ ಬಸವಣ್ಣ, ಜೈ ಬಸವಣ್ಣ, ಜೈ ಬಸವಣ್ಣ, ಜೈ ಬಸವಣ್ಣ, ಜೈ ಬಸವಣ್ಣ, ಜೈ ಬಸವಣ್ಣ. ವಿಶ್ವಗುರು ಬಸವಣ್ಣನವರಿಗೆ ಜೈ ಆಗಲಿ.